ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಮಾತೆಯ ಪಾದ ಚರಣಗಳಲ್ಲಿ ನಮಸ್ಕಾರ ಮಾಡ್ತಾ, ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಕೆಲವು ದಿನಗಳ ಹಿಂದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಘೋಷಣೆಯನ್ನು ಮಾಡಿದರು. ಅದೇನಪ್ಪ ಅಂತ ಹೇಳಿದ್ರೆ, ದ್ವಿಭಾಷಾ ನೀತಿಯನ್ನು ಜಾರಿ ಮಾಡೋದ್ರ ಬಗ್ಗೆ ಅಂತಂದರೆ, ಹಿಂದಿ ಅಂಕ ಏನಿತ್ತು SSLCಯಲ್ಲಿ ಅದನ್ನು ಪರಿಗಣಿಸದೆ ಅದನ್ನು ಕೇವಲ ಗ್ರೇಡ್ ನೀಡುವ ಮೂಲಕ ಆ ಭಾಷೆಯನ್ನು ಅಂಕಪಟ್ಟಿಯಿಂದ ಬಿಡುಗಡೆಗೊಳಿಸಲಾಗಿದೆ ಅಂತ ತಿಳಿಸಿದ್ರು. ಇದಕ್ಕೆ ಮುಖ್ಯಮಂತ್ರಿಯವರ ಒಪ್ಪಿಗೆನೂ ಇತ್ತು. ನೋಡಿ, ಇದಕ್ಕೆ ರಾಜಕೀಯ ಬೆರೆಸೋದು ಬೇಡ. ಯಾಕೆ ಅಂತ ಹೇಳಿದ್ರೆ, ಭಾಷೆ ರಾಜ್ಯ ಅಂತ ಬಂದಾಗ ನಾವು ಇದರಲ್ಲಿ ರಾಜಕೀಯವನ್ನು ಬಿಡಬೇಕಾಗ್ತದೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೂ ಅನೇಕ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ಅನೇಕ ಜನರಿರ್ಬೋದು. ಯಾರೇ ಆದರೂ ಅಷ್ಟೇ, ಭಾಷಾ ವಿಚಾರಕ್ಕೆ ಬಂದಾಗ, ರಾಜ್ಯದ ವಿಚಾರಕ್ಕೆ ಬಂದಾಗ ನಾವು ಅವೆಲ್ಲವನ್ನು ಬದಿಗೊತ್ತಿ ರಾಜ್ಯದ ಹಿತವನ್ನು ಕಾಪಾಡೋದರ ಮೂಲಕ ನಾವು ನಮ್ಮ ದೊಡ್ಡಸ್ತಿಕೆಯನ್ನು ತೋರಿಸ್ಬೇಕಾಗ್ತದೆ. ನೋಡಿ, ಹಿಂದಿ ಭಾಷೆ ನಮ್ಮ ರಾಷ್ಟ್ರೀಯ ಭಾಷೆ ಅಂತ ಸುಮ್ಮನೆ ಹಿಂದಿನಿಂದ ಬಿಂಬಿಸ್ಕೊಂಡು ಬಂದಿದ್ದಾರೆ. ಆದರೆ ಅದು ನಮ್ಮ ರಾಷ್ಟ್ರೀಯ ಭಾಷೆ ಅಂತ ಒಪ್ಕೊಳ್ಳಿಕ್ಕೆ ಯಾವ ಕನ್ನಡಿಗರು ಕೂಡ, ನಿಜವಾದ ಕನ್ನಡಿಗರು ಕೂಡ ತಯಾರಿಲ್ಲ. ನೋಡಿ, ಅನೇಕ ನಮ್ಮ ಪಕ್ಕದ ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ನಿನ್ನೆ ಪೇಪರಲ್ಲಿ ನೋಡಿದೆ, ಅವರು ಕೂಡ ಹಿಂದಿ ಭಾಷೆಯನ್ನು ತೆಗೆದಾಕ್ತಾ ಇದ್ದಾರೆ ಇರ್ಬೋದು. ಇನ್ನು ಅನೇಕ ರಾಜ್ಯಗಳು ದ್ವಿಭಾಷಾ ನೀತಿಯನ್ನೇ ಕೂಡ ಅನುಸರಿಸ್ಕೊಂಡಿದ್ದಾವೆ. ಅಲ್ಲೂ ಕೂಡ 500 ಅಂಕಗಳಿಗೆ ಪರೀಕ್ಷೆ ನಡೀತದೆ. CBSEಯಲ್ಲೂ ಕೂಡ 500 ಅಂಕಗಳಿಗೆ ಪರೀಕ್ಷೆ ನಡೀತದೆ. ನಮ್ಮ SSLCಯಲ್ಲಿ ಮಕ್ಕಳಿಗೆ ಹೆಚ್ಚುವರಿಯಾಗಿ ಹಿಂದಿ ಭಾಷೆಯನ್ನು ಹಲವಾರು ವರ್ಷಗಳಿಂದ ಮಕ್ಕಳ ಮೇಲೆ ಏರ್ತಾ ಬಂದಿದ್ರು. ಕೆಲವರು ಹೇಳ್ಬೋದು, ಯಾವ ಭಾಷೆ ಕಲ್ತ್ರೇನ್ರಿ, ಭಾಷೆ ಕಲೀಲಿ ಬಿಡಿ ಮಕ್ಕಳು ಅಂತ ಹೇಳ್ತೀರಾ ನೀವು. ಕಲೀಲಪ್ಪ, ಹಿಂದಿ ಒಂದೇ ಅಲ್ಲ, ನಮ್ಮ ಭಾರತದಲ್ಲಿರುವ ಎಲ್ಲ ಭಾಷೆಗಳನ್ನು, ಎಲ್ಲ 28-30 ಭಾಷೆಗಳು ಇದ್ದಾವೆ ಅಧಿಕೃತವಾಗಿ. ಎಲ್ಲ ಭಾಷೆನೂ ಕಲೀಲಿ, ಮಕ್ಕಳಿಗೆ ಆ ಸಾಮರ್ಥ್ಯ ಇದೆ, ಕಲೀಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಈ ಭಾಷೆಯನ್ನು ಕಲೀಲೇಬೇಕು, ಈ ಭಾಷೆಯನ್ನು ಪಾಸ್ ಮಾಡಲೇಬೇಕು ಅಂತಹ ಒಂದು ಒತ್ತಡ ಏರೋದಿದೆಯಲ್ಲ, ಇದು ತಪ್ಪು. ಒತ್ತಡ ಏರಬಾರ್ದು. ಕನ್ನಡ ಭಾಷೆ ನಾವು ಕರ್ನಾಟಕದಲ್ಲಿದ್ದೀವಿ, ಕಲೀಲೇಬೇಕು. ಇಂಗ್ಲೀಷ್ ಭಾಷೆ, ಹಾಗಾದರೆ ಇಂಗ್ಲೀಷ್ನೂ ತೆಗೆದಾಕಿ ಅಂತ ಕೆಲವರು ವಾದ ಮಾಡ್ತಾರೆ. ನೋಡಿ, ಇಂಗ್ಲೀಷು ಅಂತಾರಾಷ್ಟ್ರೀಯ ಭಾಷೆ ಮತ್ತು ಅದು ನಮಗೆ ಉದ್ಯೋಗವನ್ನು ನೀಡ್ತಕ್ಕಂಥ ಭಾಷೆ. ಹಾಗಾಗಿ ಇಂಗ್ಲೀಷು ಸರ್ವವ್ಯಾಪಿಯಾಗಿ ಇದ್ದು ಇದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ಭಾಷೆ ಆಗಿರೋದ್ರಿಂದ ಇದನ್ನು ನಾವು ಕಲಿಬೇಕಾಗ್ತದೆ, ಕಲಿಯೋಣ. ಅದು ಬಿಟ್ಟು ನಿಮಗೆ ಕಲಿಯುವಂತಹ ಇಚ್ಛೆ ಇದ್ದರೆ ನೀವು ಭಾರತೀಯದ ಎಲ್ಲ ಭಾಷೆಗಳನ್ನು ನೀವು ಕಲಿಬೋದು, ಇದಕ್ಕೆ ಯಾರ ವಿರೋಧವೂ ಕೂಡ ಇಲ್ಲ. ಆದ್ದರಿಂದ ಹಿಂದಿ ಭಾಷೆಯನ್ನು ಕೂಡ ಕಲೀರಿ, ನಿಮಗೆ ಅದರ ಇಂಟ್ರೆಸ್ಟ್ ಇದ್ದರೆ ನೀವು ಕಲೀರಿ, ಅದ್ರ ಜೊತೆ ಇನ್ನೂ ಅನೇಕ ಭಾಷೆಗಳನ್ನು ಕಲೀರಿ. ಆದರೆ ಯಾರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡೋಲ್ಲ. ಆದರೆ ನೀವು ಇಂಥ ಭಾಷೆಯನ್ನು ನೀವು ಕಲೀಲೇಬೇಕು, ಕನ್ನಡ ಕಲಿಬೇಕು. ಅದು ಪ್ರತಿಯೊಬ್ಬರ, ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಅದು ಕರ್ತವ್ಯ. ಅವನು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಅವನು ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಬೇಕು. ಇಲ್ಲಾಂದರೆ ಅವನು ಕರ್ನಾಟಕದಲ್ಲಿ ಬದುಕಲಿಕ್ಕೆ, ಕರ್ನಾಟಕದಲ್ಲಿ ಅವನು ಅನ್ನ ತಿನ್ನಲಿಕ್ಕೆ, ಕನ್ನಡ ಭೂಮಿಯಲ್ಲಿ ಅವನು ಓಡಾಡಲಿಕ್ಕೆ, ಕನ್ನಡ ಭೂಮಿಯಲ್ಲಿ ಅವನು ಉದ್ಯೋಗ ಮಾಡಲಿಕ್ಕೆ ಅವನು ನಾಲಾಯಕು. ಯಾರು ಕನ್ನಡ ಮಾತಾಡಲ್ಲ ಅವನು. ಹಾಗಾಗಿ ನಾವು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ನಾವು ಕಲೀಲೇಬೇಕು. ಅದೇ ರೀತಿ ನಾವು ಹಿಂದಿ ಭಾಷೆಯನ್ನು ಕಲೀಲೇಬೇಕು ಅಂತ ನಮಗೆ ಒತ್ತಡ ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಶಿಕ್ಷಣ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಂದು ಉತ್ತಮ ನಿರ್ಧಾರವನ್ನು ಕೈಗೊಂಡಿದೆ. ಮಕ್ಕಳು ಕೂಡ ಯಾರೂ ಆತಂಕಕ್ಕೆ ಒಳಗಾಗೋದೇನು ಬೇಕಾಗಿಲ್ಲ. ನೀವು ಹಿಂದಿ ಭಾಷೆಗೆ ನೀಡ್ತಿದ್ದಂತಹ ಸಮಯವನ್ನು ಈಗ ನೀವು ಉಳಿದ
5 ಭಾಷೆಗೆ ಇನ್ನೂ ಹೆಚ್ಚಿನ ಸಮಯವನ್ನು ನೀಡಿ ಇನ್ನೂ ಹೆಚ್ಚು ಅಂಕಗಳನ್ನು ಮುಂದಿನ ವರ್ಷದಿಂದ ನೀವು ಸ್ಕೋರ್ ಮಾಡ್ಬೋದು. ಈ ವರ್ಷದಿಂದಲೇ ಕೂಡ ಹಿಂದಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಿಂದಿ ನೀವು ಸುಮ್ಮನೆ ಗ್ರೇಡ್ಗೋಸ್ಕರ ಅದನ್ನು ಬರೆದಿದ್ದೀರಾ, ಅದು ಯಾವುದೇ ರೀತಿ ಅದು ಲೆಕ್ಕಕ್ಕೆ ಬರಲ್ಲ. ರಾಜ್ಯ ಸರ್ಕಾರ ಮಕ್ಕಳಿಗೆ ಈ ವರ್ಷದಿಂದಲೇ ಈ ಒಂದು ಹಿಂದಿ ಭಾಷೆಯ ಒತ್ತಡದಿಂದ ಮಕ್ಕಳನ್ನು ಮುಕ್ತಿ ಮಾಡಿದ್ದಕ್ಕೆ ನಾನು ಅವರು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಅವ್ರು ಯಾರೇ ಆಗಿರ್ಬೋದು, ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದರಲ್ಲಿ ನೋಡಿ, ನಮ್ಮ ಮಾಜಿ ಪ್ರಧಾನಿಗಳಾದಂಥ ಪಿ.ವಿ. ನರಸಿಂಹರಾವ್ ಅವರು 12, 13 ಭಾಷೆಗಳನ್ನು ಮಾತಾಡ್ತಾ ಇದ್ರಂತೆ. ಅದು ಅವರವರ ಸಾಮರ್ಥ್ಯ. ಹಾಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಅನೇಕ ಭಾಷೆಗಳನ್ನು ಕಲಿಸಿ, ಸಂತೋಷ, ಕಲೀಲಿ. ಆದರೆ ನಮ್ಮ ಎಷ್ಟೋ ಮಕ್ಕಳಿಗೆ ಈ ಹಿಂದಿ ಎನ್ನುವಂತಹ ಒಂದು ಭಾಷೆ ಅತ್ಯಂತ ಕಲೀಲಿಕ್ಕೆ ತುಂಬ ಅವರಿಗೆ ಕ್ಲಿಷ್ಟಕರವಾಗಿತ್ತು. ಅದನ್ನು ತೆಗೆದುಹಾಕಿದಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ಪಕ್ಷಾತೀತವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದಕ್ಕಾಗಿ ಹೋರಾಟ ಮಾಡಿದಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತೊಮ್ಮೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಮತ್ತು ಹಿಂದಿ ನಮ್ಮ ರಾಜ್ಯಕ್ಕೆ ಮಕ್ಕಳ ಮೇಲೆ ಒತ್ತಡ ಹಾಕೋದು ಬೇಡ. ಮತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ಮತ್ತೆ ಹಿಂದಿಯನ್ನು ಜಾರಿಗೆ ತರಲ್ಲ. ತಂದರೆ ಕನ್ನಡಪರ ಸಂಘಟನೆಗಳು ಉಗ್ರ ಹೋರಾಟ ಮಾಡೋದು ಖಚಿತ ಅಂತ ಹೇಳ್ತಾ, ನಾನೊಬ್ಬ ಕನ್ನಡ ಭಾಷಾ ಶಿಕ್ಷಕನಾಗಿ ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದಂತಹ ಒಂದು ಸುದ್ದಿ ಕೊಟ್ಟಂತಹ ಶಿಕ್ಷಣ ಸಚಿವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.